ಹೌದು ಸರ್, ತಗೊಳ್ಳಿ ಸರ್. ಏಯ್ ಬಾರೆ ಅಲ್ಲಿ, ನಿನಗೆಷ್ಟಯ್ಯ ಸಂಬಳ? ಏನ್ ಆ ಕಡೆ ಈ ಕಡೆ ನೋಡ್ತಾ ಇದ್ಯಾ? ನಿನ್ನೆ ಕೇಳ್ತಾ ಇರೋದು ಬೊಗಳಯ್ಯ. 40 ರೂಪಾಯ? ಇಲ್ಲ ಸರ್, 400 ರೂಪಾಯಿ. 400 ರೂಪಾಯ? 400 ರೂಪಾಯಿ ಕರೆಕ್ಟ್ ಆಗಿ ಕೊಡ್ತಾರ ಇಲ್ಲ ಚಿಲ್ಲರೆ ಮುಂಡಾಯಿಸ್ಬಿಡ್ತಾರ? ಇಲ್ಲ ಸರ್, ಪೂರ್ತಿ ಕೊಡ್ತೀವಿ ಸರ್. ಕೇಳಿದ್ದು ಅವ್ನ ನಿಮ್ಮನ್ನಲ್ಲ. ಹೇಳಯ್ಯ. 200 ರೂಪಾಯಿ. 200 ರೂಪಾಯ? 200 ರೂಪಾಯಿ ಯಾವ ಮೂಲೆ ಸಾಕಾಗತ್ತಯ್ಯ? ಇವ್ರು ಕೊಡೋ ಜುಜ್ಬಿ 200 ರೂಪಾಯಿ ಯಾರು ಸಾರ್ ಕೆಲಸ ಮಾಡ್ತಾರೆ? ಟಿಪ್ಸೆ 1500 ರೂಪಾಯಿ ಸಿಗುತ್ತೆ. 1500 ರೂಪಾಯಿ ಟಿಪ್ಸು, 200 ರೂಪಾಯಿ ಸಂಬಳ, ಟೋಟಲಿ 1700 ರೂಪಾಯಿ. ಸೂಪರ್ ಕೆಲಸ ಅಣ್ಣವ್ರೇ. ಈ ಕೆಲಸ ನನಗೆ ಕೊಟ್ಬಿಡಿ ಅಣ್ಣವ್ರೆ. ಏನ್ ಮಾಡ್ತಾ ಇದೀರಾ ಸರ್? ನಾನು ಸಂಸ್ಕೃತದಲ್ಲ ಕನ್ನಡದಲ್ಲೇ ಹೇಳ್ತಾ ಇರೋದು. ಈ ಬಾಯಿ ಕೆಲಸ ನಾನು ಕೊಟ್ಬಿಡಿ. ಅಂದ್ರೆ ನೀವು ಲೇಬರ್ ಆಫೀಸರ್ ಅಲ್ವಾ? ಲೇಬರ್ ಇಲ್ಲ ಆಫೀಸರ್ ಇಲ್ಲಿಂದ ಬಂತು. ಇದ್ಯಾ ಸರ್ ಕಿತ್ಕೊಂಡ್ಬಿಟ್ರಿ? ಕೊಡಿ ಸ್ವಲ್ಪ ಕುಡ್ದು ಕೊಡ್ತೀನಿ. ಇಡಿಯಟ್, ಲೇಬರ್ ಆಫೀಸರ್ ಅಂತ ಬಂದು ನಮ್ನೆಲ್ಲ ಚೀಟ್ ಮಾಡ್ತೀಯಾ? ಪೊಲೀಸ್ ಸುಯಿಂಟ. ಎಲ್ಲಪ್ಪ ಹೋದ ಅವನು? ಒಳ್ಳೆ ಪತ್ರೊಳಿ ನನ್ ಮಗನ್ ಸವಾಸ ಆಯ್ತಲ್ಲ. ಲೇ ಎಲ್ಲ ಅವನು? ತಿರ್ಬಾಕಿ ನನ್ ಮಗ. ಯಾರು? ತಿರ್ಗಾ ಯಾರು ಅಂತ ಕೇಳ್ತೀಯ? ಅವನೇ ನಿಮ್ ಗುರು. ಯಾಕಣ್ಣ? ಯಾಕಣ್ಣ, ಇಂಟರ್ವ್ಯೂ ಹೋಯ್ತೀನಿ ಅಂತ ಪ್ಯಾಂಟು ಕೋಟು ಇಸ್ಕೊಂಡು ಹೋದನು. ಟೈಮಿಂಗ್ ಸರಿಯಾಗಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವೇನ್ರ ಅವನ್ಗೆ? ಮನೆ ಹತ್ರ ಹೋಗಿ ಮಾನ ಮರ್ಯಾದೆ ಹರಾಜಾಗ್ತೀನಿ ನೋಡಿ ಇವಾಗ. ಲೋ, ಏನೋ ನಮ್ ಗುರು ಮನೆ ಹತ್ರ ಹೋಗಿ ಸೇಫ್ ತೆಗಿತೀನಿ ಅಂತಾನೆ. ಏನ್ ಮಾಡೋದು? ಇಷ್ಟೊತ್ತು ನಿಮ್ಗೆ ಕಾಯ್ತಾ ಇದ್ದು. ನಮ್ ಗುರು ಅರ್ಜೆಂಟ್ ಆಗಿ ನಿಮ್ಮನ್ನ ಕರ್ಕೊಂಬರೋ ಕೇಳವನೆ. ಅಲ್ಲೇ ಕೊಡ್ತಾನಂತೆ ಕೋಟು ಪ್ಯಾಂಟ. ಹೌದಾ? ನಡಿಯಲ್ಲ ಹೋಗೋಣ. ಈ ಫೇಸ್ ನ ಎಲ್ಲೋ ನೋಡ್ದಂಗೈತಲ್ಲ. ಎಲ್ಲ ನೋಡ್ದಂಗಾಯ್ತಾ? ಕೊಟ್ರೆ ಡೋಬಿ ಶಾರ್ಟ್, ಇಲ್ಲ ಫ್ಲಾಟ್. ಓ ನೀನು ಈ ವಯಸ್ಸಲ್ಲಿ ಯಾರಿಗೆ ಡವ್ ಹಾಕೊಂಡಪ್ಪ ಹಿಂಗ್ ಕಟ್ ಹಾಕ್ಬಿಟ್ಟವ್ರೆ? ಗುರು ಗುರು ಬಿಚ್ಬೇಡ ಗುರು. ಲೇ ನಮ್ ಮುನಿಯಪ್ಪ ಕಡ್ರ ಬಿಚ್ಚು. ನೀನು ಬಾಯಿಗೆ ಮೊಣ್ಣಾಕ ಮೊದಲು ಕೋಟು ಪ್ಯಾಂಟು ಬಿಚ್ಚ. ಯಾವ ಮನೆಗೋ ಬಿಚ್ಕೊಡ್ತೀನಿ ಕಣಯ್ಯ. ಯಾವ ಮನೆಗೋ ಬಿಚ್ಕೊಡ್ತೀನಿ. ಅಂಬಡಿ ಹೊಡಿತಾ ಅವನಲ್ಲಿ ಬಟ್ಟೆ ಅವನು. ನೀನಿನ್ನು ಬಿಚ್ ಕೊಡ್ತೀಯಾ? ಡಬ್ಬ ನನ್ ಮಗನೇ, ನಿನ್ಗೆ ಹಗ್ಗ ಬೀಸ್ ತಪ್ಪಿಗೆ ರೋಡಲ್ಲೇ ಬಟ್ಟೆ ಬೀಸ್ತಾ ಇದ್ದಿಲ್ಲ. ನೀನ್ ಬಟ್ಟೆ ಕೊಟ್ಟಿ ತಪ್ಪಿಗೆ ನಾನು ಕಂಬ ಕಟ್ಟಾಕಿರ್ಲಿಲ್ವಾ? ಸಣಕಲ್ ದುಶ್ಯಾಸ್ತ ರೋಡಲ್ಲೇ ವಸ್ತ್ರಾಭರಣ ಮಾಡ್ಬಿಟ್ಟಲ್ಲ ನಿನ್ನ ಬಾಯಿ ಮಣ್ಣಾಕ. ನೀನ್ ಕೊಡೋ 1 ರೂಪಾಯಿಗೆ 2 ರೂಪಾಯಿ ಸೋಪ್ ಹಾಕ್ಬೇಕು ಇವಾಗ. ಏಯ್ ಕೊಡೋ ಇಲ್ಲಿ. ನಮ್ಮಮ್ಮ ಬೇರೆ ನೋಡ್ತಾವಳೆ. ಶ್ರೀರಾಮಚಂದ್ರ ಲೋ, ಏನು ಇದು ನಿನ್ನ ಅವತಾರ? ಏಯ್ ಬಾಗ್ಲಲ್ಲಿ ನಿಂತ್ಕೊಂಡು ಕಿಸಿತಾ ಇದ್ದೀನಿ. ನಡಿ ಅವಳಿಗೆ. ಏನಿಲ್ಲ ಅಣ್ಣ, ಆ ಸೈಕಲ್ ಶಾಪ್ ಸೀನಾ ದಿನಾ ಲೈನ್ ಹೊಡಿತಾ ಇದ್ದ. ಅವನ್ ಜೊತೆ ರೈಲ್ ಹತ್ತೋಣ ಅಂತ. ನನ್ನ ಮಗನ ಕೈ ಕಾಲು ಮುರಿದು ನರ್ಸಿಂಗ್ ಮಾಡ್ಬಿಡ್ತೀನಿ. ಅವನ್ನೇ ಯಾಕೆ ಬೈತ್ಯಾ? ತಂಗಿ ಬೆಳೆದ್ ನಿಂತಿದ್ದಾಳಲ್ಲ, ಅವಳಿಗೆ ಮದುವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇದೆಯಾ ನಿನಗೆ? ನಾವ್ ಹೆಂಗಸರು ದುಡಿದು ನಿನ್ನ ಎಮ್ಮೆ ತನಕ ಓದಿಸಿ ಸಂಸಾರನೂ ನಡೆಸ್ತಾ ಇದ್ದೀವಿ. ನೀನು ಇಷ್ಟು ವಯಸ್ಸಾದ್ರು ದಂಡಪಿಂಡ ತಿನ್ಕೊಂಡು ಉಂಡಾಡಿ ಹಾಗೆ ಓಡಾಡ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ನಾನೇನಮ್ಮ ಮಾಡ್ಲಿ? ಎಲ್ಲಾ ಕಡೆ ಅಪ್ಲಿಕೇಶನ್ ಹಾಕಿದೀನಿ, ಇಂಟರ್ವ್ಯೂ ಹೋಗಿ ಬಂದಿನಿ, ಕೆಲಸ ಸಿಗ್ಲಿಲ್ವಲ್ಲ. ಕೆಲ್ಸ ಎಲ್ ಸಿಗುತ್ತೋ? ಈ ಅಲಾಲ್ ಟೋಪಿ ಹುಡುಗರ ಜೊತೆ ಅಲ್ದಾಡ್ಕೊಂಡಿದ್ರೆ ನೋಡು, ಇನ್ಮೇಲೆ ಯಾವನಾದ್ರೂ ಮನೆ ಹತ್ರ ಬರ್ಲಿ, ಒಬ್ಬೊಬ್ಬನಿಗೂ ಪರ್ಕೆ ತಗೊಂಡು ಮಕ್ಕ ಕೆರೆದು ಬಿಡ್ತೀನಿ.